ಬೆಳಗಿನ ಬೆಳಕು. ಶುದ್ಧ ಕೈಗಳು ಭಾಗ 3. ಯಾಜಕಕಾಂಡ 22:1-9. ಪವಿತ್ರ ವಿಷಯಗಳಿಗಾಗಿ ಶುದ್ಧ ಕೈಗಳು. ಕ್ರಿಸ್ತನು ನಿಯಮವನ್ನು ಮುರಿದನೆ ಅಥವಾ ಅದನ್ನು ಪೂರೈಸಿದನೆ? ನಾವು ನಿನ್ನೆಯ ದಿನ ಒಂದು ಕಠಿಣ ಪ್ರಶ್ನೆಯೊಂದಿಗೆ ಮುಕ್ತಾಯಗೊಳಿಸಿದೆವು. ನಿಯಮದ ಪ್ರಕಾರ ಯಾಜಕನು ಅಶುದ್ಧವಾದುದನ್ನು ಸ್ಪರ್ಶಿಸಿದರೆ ಅಥವಾ ಅಶುದ್ಧವಾದುದು ಅವನನ್ನು ಸ್ಪರ್ಶಿಸಿದರೆ ಅವನು ಮಲಿನನಾಗುತ್ತಾನೆ ಮತ್ತು ಸ್ನಾನ ಮಾಡಿ ಸಂಜೆಯವರೆಗೆ ಕಾಯಬೇಕಾಗಿತ್ತು. ಆದರೂ ಸುವಾರ್ತೆಗಳಲ್ಲಿ ಅಶುದ್ಧರು ಮತ್ತೆ ಮತ್ತೆ ಕ್ರಿಸ್ತನನ್ನು ಸ್ಪರ್ಶಿಸುತ್ತಾರೆ. ರಕ್ತಸ್ರಾವದ ಸ್ತ್ರೀ, ಆತನು ಮುಟ್ಟುವ ಕುಷ್ಠರೋಗಿ, ಆತನು ಕೈ ಹಿಡಿಯುವ ಸತ್ತವರು. ಆತನು ಸ್ನಾನ ಮಾಡಲು ಹಿಂದೆ ಸರಿಯುವುದಿಲ್ಲ, ಸೂಚಿಸಿದ ವಿಧಿಗಳನ್ನು ಅರ್ಪಿಸುವುದಿಲ್ಲ, ಸೂರ್ಯಾಸ್ತದವರೆಗೆ ತನ್ನ ಸೇವೆಯನ್ನು ವಿಳಂಬ ಮಾಡುವುದಿಲ್ಲ. ಹಾಗಾದರೆ ಆತನು ನಿಯಮವನ್ನು ಮುರಿದನೆ? ಧರ್ಮಗ್ರಂಥವು ಸ್ಪಷ್ಟವಾಗಿ ಉತ್ತರಿಸುತ್ತದೆ. ನಾನು ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ಮಾತುಗಳನ್ನಾಗಲಿ ನಿರಾಕರಿಸಲಿಕ್ಕೆ ಬಂದೆನೆಂದು ನೆನೆಸಬೇಡಿರಿ, ಅವುಗಳನ್ನು ಪೂರೈಸಲಿಕ್ಕೆ ಬಂದೆನು. ಮತ್ತಾಯ 5:17. ಇದನ್ನು ಹೇಗೆ ಅರ್ಥ ಮಾಡಿಕೊಳ್ಳುವುದು ಎಂಬುದೇ ನಮ್ಮ ಇಂದಿನ ಪಾಠ. ಲೇವಿಯಕಾಂಡದ ಪ್ರಕಾರ ಯಾಜಕನು ಅಶುದ್ಧವಾದುದನ್ನು ಸ್ಪರ್ಶಿಸಿದರೆ ಅವನು ಅಶುದ್ಧನಾಗುತ್ತಾನೆ. ಆತನು ನೀರಿನಲ್ಲಿ ಸ್ನಾನ ಮಾಡಿ ಸಾಯಂಕಾಲದವರೆಗೆ ಕಾಯಬೇಕಾಗುತ್ತದೆ. ಆದರೆ ವಾರ್ತೆಗಳಲ್ಲಿ ಯೇಸು ಕ್ರಿಸ್ತನನ್ನು ಅಶುದ್ಧ ಮನುಷ್ಯ ಎಂದು ಮತ್ತೆ ಮತ್ತೆ ಸ್ಪರ್ಶಿಸುತ್ತಾರೆ. ಇವನು ಕೆಲವರಾದ ರಕ್ತಸ್ರಾವದಿಂದ ಬಳಲುತ್ತಿದ್ದ ಹೆಂಗಸು, ಕುಷ್ಠರೋಗಿ, ಸತ್ತ ಹುಡುಗಿಯ ಕೈ ಹಿಡಿದು ಅನೇಕರನ್ನು ಮುಟ್ಟಿದರು. ಯೇಸು ಎಂದಿಗೂ ಸ್ನಾನ ಮಾಡಲಿಲ್ಲ, ಮಾಡುವುದಿಲ್ಲ, ವಿಧಿ ಪ್ರಕಾರ ಯಜ್ಞ ಮಾಡುವುದಿಲ್ಲ ಅಥವಾ ಸೂರ್ಯಾಸ್ತದವರೆಗೆ ಕಾಯುವುದಿಲ್ಲ. ಹಾಗಾದರೆ ಪ್ರಶ್ನೆ ಏನೆಂದರೆ, ಆತನು ಧರ್ಮಶಾಸ್ತ್ರವನ್ನು ಉಲ್ಲಂಘಿಸಿದನ? ಆದರೆ ಯೇಸು ಹೇಳಿದನು, ನಾನು ಧರ್ಮಶಾಸ್ತ್ರವನ್ನು ಅಥವಾ ಪ್ರವಾದಿಗಳನ್ನು ರದ್ದುಪಡಿಸಲು ಬಂದಿಲ್ಲ, ಅವುಗಳನ್ನು ಪೂರ್ಣಗೊಳಿಸಲು ಬಂದಿದ್ದೇನೆ. ಮತ್ತಾಯ 5:17. ಹಾಗಾದರೆ ಅದು ಹೇಗೆ ಸಾಧ್ಯವಾಯಿತು ಎಂದರೆ, ಧರ್ಮಶಾಸ್ತ್ರದ ಉದ್ದೇಶ ಮತ್ತು ಕ್ರಿಸ್ತನ ಕಾರ್ಯ ಏನಂತ ನೋಡುವುದಾದರೆ, 2 ನಿಯಮಗಳು ಇಸ್ರೇಲ್ ಯಾಚಿಕರಿಗೆ ನಿಜವಾದ ಆಜ್ಞೆಗಳಾಗಿದ್ದವು. ಅದೇನೆಂದರೆ, ಧರ್ಮಶಾಸ್ತ್ರದಲ್ಲಿ ಶುದ್ಧ ಮತ್ತು ಅಶುದ್ಧ ಎಂಬ ನಿಯಮಗಳು ನಿಜವಾದ ಆಜ್ಞೆಗಳು. ಅವು ದೇವರ ಪವಿತ್ರತೆಯ ಬಗ್ಗೆ ಗೌರವವನ್ನು ಕಲಿಸುತ್ತಿದ್ದವು. ಅಶುದ್ಧತೆ ಬೇಗ ಹರಡುತ್ತದೆ ಎಂಬ ಎಚ್ಚರಿಕೆಯನ್ನು ಕೊಡುತ್ತಿತ್ತು. ಆದರೆ ಕಾರ್ಮಿಕ ಅಶುದ್ಧತೆ ಎಂದರೆ ನೈತಿಕ ಪಾಪ ಅಲ್ಲ. ಸತ್ತವನನ್ನು ಮುಟ್ಟಿದರೆ ಅಶುದ್ಧರಾಗಬಹುದು, ಆದರೆ ಅದು ನೈತಿಕ ಪಾಪವಲ್ಲ. ಅದು ಕೇವಲ ಪವಿತ್ರ ಸ್ಥಳಕ್ಕೆ ತಕ್ಷಣ ಪ್ರವೇಶಿಸಬಾರದೆಂಬ ಎಚ್ಚರಿಕೆ. ಹೀಗಾಗಿ ಧರ್ಮಶಾಸ್ತ್ರದ ವಿಧಿಗಳು ದೇವರ ಪವಿತ್ರತೆಯ ಸಂಕೇತಗಳಾಗಿವೆ. ಆದರೆ ಯೇಸು ಬಂದಾಗ ಸಂಕೇತ ಮತ್ತು ಸತ್ಯಸ್ವರೂಪ ಎರಡೂ ಒಂದಾಗಿವೆ. ಧರ್ಮಶಾಸ್ತ್ರದಲ್ಲಿ ಚಿತ್ರಿಸಲಾದ ಪ್ರತಿರೂಪವನ್ನು ಯೇಸು ನಿಜವಾಗಿ ತೋರಿಸಿದನು. ಕ್ರಿಸ್ತನಲ್ಲಿ ಪವಿತ್ರತೆಯ ದಿಕ್ಕೂ ಬದಲಾಯಿತು. ಯೇಸು ಸತ್ತ ಹುಡುಗಿಯ ಕೈ ಹಿಡಿದಾಗ ಆಕೆ ಜೀವಂತಳಾದಳು. ಮಾರ್ಕ 5:41. ಕುಷ್ಠರೋಗಿಯನ್ನು ಸ್ಪರ್ಶಿಸಿದಾಗ ರೋಗ ಹೋಗಿತು. ಮತ್ತಾಯ 8:3. ರಕ್ತಸ್ರಾವವಿದ್ದ ಹೆಂಗಸು ಯೇಸುವಿನ ಉಡುಪು ಮುಟ್ಟಿದಾಗ ತಕ್ಷಣ ಗುಣವಾಯಿತು. ಮಾರ್ಕ 5:27-29. ಧರ್ಮಶಾಸ್ತ್ರದ ಪ್ರಕಾರ ಅಶುದ್ಧತೆ ಶುದ್ಧವನಿಗೆ ಹರಡಬೇಕಿತ್ತು. ಆದರೆ ಕ್ರಿಸ್ತನಲ್ಲಿ ಅದು ತಿರುಗಿತು. ಪವಿತ್ರತೆ ಹೊರಗೆ ಹರಿಯಿತು. ಜೀವವು ಸತ್ತವರೊಳಗೆ ಪ್ರವೇಶಿಸಿತು. ಶುದ್ಧತೆ ಅಶುದ್ಧತೆಯನ್ನು ನಾಶ ಮಾಡಿತು. ಇದು ಹೇಗೆ ಸಾಧ್ಯ? ಧರ್ಮಶಾಸ್ತ್ರದಲ್ಲಿ ಈ ರಹಸ್ಯ ಸುಳಿವು ಇದೆ. ಯಾಜಕಕಾಂಡ 6:27 ಪಾಪನಿವೇದನೆಯ ಬಗ್ಗೆ ಹೀಗೆ ಹೇಳುತ್ತದೆ, ಯಾವನು ಆ ಪಾಪನಿವೇದನೆಯ ಮಾಂಸವನ್ನು ಮುಟ್ಟುತ್ತಾನೋ ಅವನು ಪರಿಶುದ್ಧನಾಗುವನು. ಬೇರೆ ರೀತಿಯಲ್ಲಿ ಹೇಳುವುದಾದರೆ, ದೇವರಿಗೆ ಸಮರ್ಪಿತವಾದ ಯಜ್ಞದ ಪವಿತ್ರತೆಯು ಸ್ಪರ್ಶಿಸಿದನ್ನು ಪವಿತ್ರಗೊಳಿಸುತ್ತದೆ. ಹಾಗಿದ್ದರೆ ಇಲ್ಲಿ ಯೇಸು ಕ್ರಿಸ್ತನೇ ನಿಜವಾದ ಪಾಪಯಜ್ಞವಾಗಿದ್ದಾನೆ.
ಯೆಶಾಯ 53:10 ಹೀಗಾಗಿ ಯೇಸು ಕ್ರಿಸ್ತನನ್ನು ಸ್ಪರ್ಶಿಸಿದವರು ಅಶುದ್ಧರಾಗುವುದಿಲ್ಲ, ಅವರು ಶುದ್ಧರಾಗುತ್ತಾರೆ. ಏಕೆಂದರೆ ನಿಯಮದೊಳಗೆ ಪವಿತ್ರತೆಯು ಸಾಂಕ್ರಾಮಿಕವಾಗಿದೆ ಎಂಬ ಒಂದು ವರ್ಗ ಅಸ್ತಿತ್ವದಲ್ಲಿದೆ. ಆ ವರ್ಗವು ದೇವರಿಗೆ ಸಮರ್ಪಿತವಾದ ಬಲಿಪಶು ಮಾಂಸವಾಗಿದೆ. ನಂತರ ಪ್ರವಾದಿಗಳು ಕ್ರಿಸ್ತನು ತಾನೇ ನಿಜವಾದ ಪಾಪನಿವೇದನೆ ಎಂದು ಹೇಳುತ್ತಾರೆ. ಆತನ ಪ್ರಾಣವು ಪಾಪನಿವೇದನೆಯಾದ ಮೇಲೆ ಯೆಶಾಯ 53:10 ಆತನು ಎಲ್ಲ ಅರ್ಪಣೆಗಳು ಸೂಚಿಸಿದ ಅರ್ಪಣೆಯಾಗಿದ್ದರೆ ಆಗ ಆ ನಿಯಮವು ಎಲ್ಲಕ್ಕಿಂತ ಹೆಚ್ಚಾಗಿ ಆತನಿಗೆ ಅನ್ವಯಿಸುತ್ತದೆ. ಆತನನ್ನು ಸ್ಪರ್ಶಿಸುವುದು ಪವಿತ್ರವಾಗುತ್ತದೆ. ಅದು ಇನ್ನೊಂದು ರೀತಿಯಲ್ಲಿಲ್ಲ. ರಕ್ತಸ್ರಾವದ ಸ್ತ್ರೀ ಆತನ ವಸ್ತ್ರವನ್ನು ಸ್ಪರ್ಶಿಸಿ ಶುದ್ಧಳಾಗುತ್ತಾಳೆ, ಏಕೆಂದರೆ ಆಕೆ ನಿಯಮವನ್ನು ಬದಿಗೊತ್ತಲಿಲ್ಲ, ಆದರೆ ಅದರ ನೆರವೇರಿಕೆಯನ್ನು ಸ್ಪರ್ಶಿಸಿದಳು. ಏಕೆಂದರೆ ವಿಮೋಚನಕಂಡ 29:37 ಹೇಳಲ್ಪಟ್ಟಿರುವಂತೆ ಯೇಸುವೆ ವೇದಿಯೂ ಯಜ್ಞವೂ ಯಾಜಕನೂ ಆಗಿದ್ದಾನೆ. ವಿಮೋಚನಕಂಡ 29:37 ವೇದಿಯನ್ನು ಸ್ಪರ್ಶಿಸುವುದೇನಾದರೂ ಪವಿತ್ರವಾಗುವುದು ಎಂದು ಹೇಳಲ್ಪಟ್ಟಿದೆ. ಹಾಗಾದರೆ ಯೇಸು ನಮ್ಮ ನಿಜವಾದ ವೇದಿಯಾಗಿದ್ದಾರೆ. ಇಬ್ರಿಯ 13:10-12 ಯೇಸುವೆ ಒಂದೇ ತರದ ಶಾಶ್ವತ ಯಜ್ಞವಾಗಿದ್ದಾರೆ. ಹೀಗಾಗಿ ಯಾರೇ ಆತನನ್ನು ಮುಟ್ಟಿದರೂ ಅವರು ದೇವರ ಕೃಪೆಯಿಂದ ಶುದ್ಧರಾಗುತ್ತಾರೆ. ಯೇಸು ಅಶುದ್ಧತೆಯನ್ನು ತೆಗೆದುಕೊಳ್ಳುವುದಿಲ್ಲ, ಆತನು ಅದನ್ನು ನಾಶ ಮಾಡುತ್ತಾನೆ. ಈ ಸುವಾರ್ತೆಗಳಲ್ಲಿ ಸ್ಪಷ್ಟಪಡಿಸುವ ಸತ್ಯ ಏನೆಂದರೆ ಯೇಸು ಸ್ಪರ್ಶಿಸಿದಾಗ ಸತ್ತವರು ಜೀವಂತರಾಗುತ್ತಾರೆ, ರೋಗಿಗಳು ಗುಣವಾಗುತ್ತದೆ, ಪಾಪಿಗಳು ಪವಿತ್ರರಾಗುತ್ತಾರೆ. ಈ ಧರ್ಮಶಾಸ್ತ್ರದ ನೆರಳಿನಲ್ಲಿ ಮರಣವು ಬದುಕನ್ನು ಹಾಳು ಮಾಡುತ್ತದೆ, ಆದರೆ ಸೂರ್ಯನಾದ ಕ್ರಿಸ್ತನಲ್ಲಿ ಜೀವವು ಮರಣವನ್ನು ಗೆಲ್ಲುತ್ತದೆ. ಮತ್ತೆ ಇನ್ನೊಂದು ಹೀಗೆ ಹೇಳಿಕೊಟ್ಟಿದೆ, ಕೀರ್ತನೆ 1:1 ಹೇಳುತ್ತದೆ, ದುಷ್ಟರ ಮಾರ್ಗದಲ್ಲಿ ನಡೆಯದವನು ಧನ್ಯನು ಎಂಬುದಾಗಿ. ಹಾಗಾದರೆ ಯೇಸು ಪಾಪಿಗಳ ಜೊತೆ ಊಟ ಮಾಡಿದ್ದಾನೆ. ಮತ್ತಾಯ 9:10-13 ಆದರೆ ಯೇಸು ಅವರ ಪಾಪಗಳಲ್ಲಿ ಪಾಲುಗಾರನಾಗಿರಲಿಲ್ಲ, ಆತನು ವೈದ್ಯನಾಗಿ ಬಂದನು, ರೋಗಿಗಳಿಗೆ ಔಷಧಿ ನೀಡಲು ಮತ್ತು ತಪ್ಪಿ ಹೋದ ಕುರಿಗಳನ್ನು ಹುಡುಕಲು, ನಮ್ಮನ್ನು ಸತ್ಯದಿಂದ ಮೇಯಿಸಲು ಬಂದನು. ಅದಕ್ಕಾಗಿ ಆತನ್ ಹೇಳಿದನು, ನನ್ನ ಧರ್ಮಗಳನ್ನೆಲ್ಲ ಪಾಪಿಗಳನ್ನು ಕರೆಯುವುದಕ್ಕೆ ಬಂದಿದ್ದೇನೆ ಎಂಬುದಾಗಿ ಹೇಳಿದ್ದಾನೆ. ಮತ್ತಾಯ 9:10-13 ಆದರೆ ಕಳೆದು ಹೋದವರನ್ನು ಹುಡುಕುವ ಕುರುಬನಾಗಿ ಕುಳಿತುಕೊಳ್ಳುತ್ತಾನೆ. ಮತ್ತು ಆತನು ತನ್ನವರನ್ನು ಅದೇ ಮಾದರಿಯಲ್ಲಿ ಲೋಕಕ್ಕೆ ಕಳುಹಿಸುತ್ತಾನೆ. ಲೋಕದಲ್ಲಿದ್ದರೂ ಲೋಕಕ್ಕೆ ಸೇರಿದವರಲ್ಲ. ಯೋಹಾನ 17:15-18 ತೀರ್ಮಾನ. ಈ 4 ಪ್ರಮುಖ ಹಂತದಲ್ಲಿ 4 ಒಟ್ಟಿಗೆ ಹೆಣೆದಿರುವುದನ್ನು ನಾವು ನೋಡಬಹುದು. ಇಲ್ಲಿ ಗಮನಿಸಬೇಕಾದ ವಿಷಯವೇನೆಂದರೆ, ಇಲ್ಲಿ ಯೇಸುಕ್ರಿಸ್ತನು ಧರ್ಮಶಾಸ್ತ್ರವನ್ನು ರದ್ದುಪಡಿಸಲಿಲ್ಲ, ಅದನ್ನು ನಿಜವಾಗಿ ಜೀವಂತಗೊಳಿಸಿದನು. ಆತನು ದೇವರ ಪವಿತ್ರತೆಯ ಅದ್ಭುತನಾದ ಸ್ವರೂಪನಾಗಿದ್ದಾನೆ. ಕ್ರಿಸ್ತನು ನಿಯಮದ ಪವಿತ್ರತೆಯನ್ನು ರದ್ದುಗೊಳಿಸಲಿಲ್ಲ, ಆತನು ಅದನ್ನು ಸಾಕಾರಗೊಳಿಸಿದನು. ಪ್ರತಿಯೊಂದು ಶುದ್ಧೀಕರಣದ ನಿಯಮಗಳು ಪವಿತ್ರನ ಬಳಿ ವಾಸಿಸುವ ಜನರನ್ನು ಕಾಯುವ ಗುರಿಯನ್ನು ಹೊಂದಿತ್ತು. ಆ ನಿಯಮಗಳು ದೇವರ ಸನ್ನಿಧಿಯ ಚಿಹ್ನೆಯ ಸುತ್ತ ಬೇಲಿಯನ್ನು ರೂಪಿಸಿದವು. ಕ್ರಿಸ್ತನ ಆ ಸನ್ನಿಧಿಯ ವ್ಯಕ್ತಿಯಲ್ಲಿಯೇ ನಿಯಮವು ಅಶುದ್ಧರಾಗಿ ಹತ್ತಿರ ಬರಬೇಡಿ ಎಂದು ಎಚ್ಚರಿಸಿದ ಕಡೆ ಕ್ರಿಸ್ತನು ಅಶುದ್ಧತೆಯನ್ನು ತೆಗೆದುಹಾಕಲು ಹತ್ತಿರ ಬರುತ್ತಾನೆ. ಆತನು ದೇವರ ಪವಿತ್ರತೆಯನ್ನು ಸಡಿಲಗೊಳಿಸುವುದಿಲ್ಲ, ಆತನು ಅದನ್ನು ತನ್ನೊಂದಿಗೆ ತರುತ್ತಾನೆ ಮತ್ತು ಪವಿತ್ರತೆಯು ಗುಣಪಡಿಸುತ್ತದೆ. ಆತನಲ್ಲಿ ನಿಯಮದಿಂದ ಭವಿಷ್ಯ ನುಡಿದ ನಿಯಮವಾಗುತ್ತದೆ. ಯಾಜಕಕಾಂಡ 6:27 ಮತ್ತು ವಿಮೋಚನಕಾಂಡ 29:37 ಕೇವಲ ಸಾಮಾನ್ಯ ಟಿಪ್ಪಣಿಗಳಲ್ಲ, ಅವು ಪ್ರವಾದಿಯ ಸುಳಿವುಗಳು. ಪವಿತ್ರವಾದುದನ್ನು ಸ್ಪರ್ಶಿಸುವುದರಿಂದ ಅಶುದ್ಧರು ಪವಿತ್ರವಾಗುವ, ಯಜ್ಞವೇದಿಕೆಯ ಸಂಪರ್ಕದಿಂದ ಅಶುದ್ಧರು ಶುದ್ಧರಾಗುವ ಒಂದು ಕ್ಷಣ ಬರುತ್ತದೆ. ಯೇಸುವಿನ ಸೇವೆಯಲ್ಲಿ ಇದು ಸಂಪೂರ್ಣವಾಗಿ ಉದಯಿಸುತ್ತದೆ. ಆತನೊಬ್ಬನಲ್ಲಿಯೇ ಯಜ್ಞವೇದಿಕೆ, ಅರ್ಪಣೆ ಮತ್ತು ಯಾಜಕನೂ ಆಗಿದ್ದಾನೆ. ಆದ್ದರಿಂದ ಆತನನ್ನು ಸ್ಪರ್ಶಿಸುವವರಿಗೆ ಎಚ್ಚರಿಕೆ ನೀಡಲಾಗುವುದಿಲ್ಲ, ಅವರನ್ನು ಸ್ವಾಗತಿಸಿ ಶುದ್ಧಗೊಳಿಸಲಾಗುತ್ತದೆ. ಹಾಗೆಯೇ ಅಶುದ್ಧತೆ ಎಂದರೆ ಪಾಪವಲ್ಲ. ಯೇಸು ಮರಣವನ್ನು ಮುಟ್ಟಿದಾಗ ಪಾಪ ಮಾಡಲಿಲ್ಲ, ಆತನು ಮರಣವನ್ನೇ ಜಯಿಸಿದನು. 4. ಯೇಸು ಯಾಜಕತ್ವದಲ್ಲಿ ಶ್ರೇಷ್ಠನು.
ಆರೋನನ ಯಾಜಕರು ಅಶುದ್ಧರನ್ನು ತಪ್ಪಿಸುತ್ತಿದ್ದರು. ಆದರೆ ಯೇಸು ಅಶುದ್ಧರನ್ನು ಶುದ್ಧರನ್ನಾಗಿ ಮಾಡುತ್ತಾನೆ. ಧಾರ್ಮಿಕ ಅಶುದ್ಧತೆಯು ಎಂದಿಗೂ ನೈತಿಕ ಪಾಪಕ್ಕೆ ಸಮಾನವಾಗಿರಲಿಲ್ಲ. ಶವವನ್ನು ಸ್ಪರ್ಶಿಸುವುದು ಇಸ್ರಾಯೇಲನನ್ನು ಅಶುದ್ಧಗೊಳಿಸಿತು, ಆದರೆ ನೈತಿಕ ಅರ್ಥದಲ್ಲಿ ಅವನನ್ನು ಪಾಪಿ ಮಾಡಲಿಲ್ಲ. ಇದರರ್ಥ ಆತನು ಮತ್ತೆ ಪವಿತ್ರ ಸ್ಥಳವನ್ನು ಪ್ರವೇಶಿಸಲು ಶುದ್ಧೀಕರಣದ ಅಗತ್ಯವಿದೆ ಎಂದರ್ಥ. ಯೇಸು ಸತ್ತವರನ್ನು ಸ್ಪರ್ಶಿಸಿದಾಗ ಆತನು ವಿಧೇಯತೆಯ ಮೇಲೆ ಅಶುದ್ಧತೆಯನ್ನು ಆರಿಸುತ್ತಿಲ್ಲ. ಆತನು ಸತ್ತವರನ್ನು ಎಬ್ಬಿಸುವ ಮೂಲಕ ಅಶುದ್ಧತೆಯನ್ನು ಅದರ ಮೂಲದಲ್ಲಿ ಕೊನೆಗೊಳಿಸುತ್ತಾನೆ. ಆತನು ಅದರ ಉದ್ದೇಶವನ್ನು ನಿರ್ಲಕ್ಷಿಸಲು ಅಲ್ಲ, ಆದರೆ ಅದನ್ನು ಪೂರೈಸಲು ಹೆಜ್ಜೆ ಇಡುತ್ತಾನೆ. ಹಾಗೆ ಮರಣವು ಹಕ್ಕನ್ನು ಪ್ರತಿಪಾದಿಸಿದ ಕಡೆ ಜೀವನವು ವಿಜಯ ಸಾಧಿಸುತ್ತದೆ. ಹಾಗೆ ಮೇಲೆ ಹೇಳಿದ ಹಾಗೆ ಯೇಸುವಿನ ಯಾಜಕತ್ವವು ಶ್ರೇಷ್ಠವಾಗಿದೆ. ಆರೋನನ ಪುತ್ರರು ನ್ಯಾಯ ಪ್ರಮಾಣದ ನೆರಳನ್ನು ಕಾಯುತ್ತಿದ್ದರು. ಮೆಲ್ಕಿಜೆದೇಕನ ಕ್ರಮದ ಪ್ರಕಾರ ನಿರಂತರ ಯಾಜಕನಾದ ಕ್ರಿಸ್ತನು ಅದರ ನ್ಯಾಯ ಪ್ರಮಾಣದ ನಿಜ ಸಾರಾಂಶವನ್ನು ಪೂರೈಸುತ್ತಾನೆ. ಅಲ್ಪ ಯಾಜಕರು ಶುದ್ಧೀಕರಿಸಲು ಸಾಧ್ಯವಾಗದ ಕಾರಣ ಮಲಿನತೆಯನ್ನು ತಪ್ಪಿಸಿದರು. ಕ್ರಿಸ್ತನು ಶುದ್ಧೀಕರಿಸುವವನಾದ ಕಾರಣ ಶ್ರೇಷ್ಠ ಯಾಜಕನು ತನ್ನ ಪ್ರಾಣವನ್ನು ಕೊಡುತ್ತಾನೆ ಮತ್ತು ಎದ್ದು ಬರುವಾಗ ತೊಳೆಯುವಿಕೆಯನ್ನು ಶಾಶ್ವತವಾಗಿ ಪರಿಣಾಮಕಾರಿ ಮಾಡುತ್ತಾನೆ. ಈ ಎಣೆಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಸುವಾರ್ತೆಯ ದೃಶ್ಯಗಳು ತಮ್ಮ ನಿಜವಾದ ಬಣ್ಣವನ್ನು ಪಡೆಯುತ್ತವೆ. ಆತನು ಕುಷ್ಠರೋಗಿಗಾಗಿ ಕೈ ಚಾಚುತ್ತಾನೆ, ಕುಷ್ಠರೋಗವನ್ನು ಹಂಚಿಕೊಳ್ಳಲು ಅಲ್ಲ, ಆದರೆ ತನ್ನ ಶುದ್ಧತೆಯನ್ನು ಹಂಚಿಕೊಳ್ಳಲು. ಆತನು ರಕ್ತಸ್ರಾವದ ಸ್ತ್ರೀಗೆ ತನ್ನ ಅಂಚನ್ನು ಹಿಡಿಯಲು ಅವಕಾಶ ನೀಡುತ್ತಾನೆ, ಮಲಿನಗೊಳ್ಳಲು ಅಲ್ಲ, ಆದರೆ ಅವಳನ್ನು ಸಂಪೂರ್ಣಗೊಳಿಸಲು. ಆತನು ಸತ್ತವರ ಕೈ ಹಿಡಿಯುತ್ತಾನೆ, ಮಲಿನತೆಗೆ ಶರಣಾಗಲು ಅಲ್ಲ, ಆದರೆ ಒಂದು ಮಾತಿನಿಂದ ಅದನ್ನು ಕೊನೆಗೊಳಿಸಲು. ಪ್ರತಿಯೊಂದು ಕ್ರಿಯೆಯು ನಿಯಮದ ಮೇಲೆ ಜೀವಂತ ವ್ಯಾಖ್ಯಾನವಾಗಿದೆ. ಪವಿತ್ರನು ಬಂದಿದ್ದಾನೆ ಮತ್ತು ಪವಿತ್ರತೆಯು ಈಗ ಹೊರಕ್ಕೆ ಚಲಿಸುತ್ತದೆ. ಒಮ್ಮೆ ಯಜ್ಞವೇದಿಕೆಗೆ ಸೀಮಿತವಾಗಿದ್ದ ಬೆಂಕಿ ಈಗ ಒಬ್ಬ ವ್ಯಕ್ತಿಯಲ್ಲಿ ಉರಿಯುತ್ತದೆ. ಆತನ ಯಜ್ಞದ ಸ್ಪರ್ಶದಲ್ಲಿ ಎಲ್ಲವೂ ಜೀವಿಸುತ್ತದೆ. ಹಾಗಾದರೆ ಕ್ರಿಸ್ತನು ನಿಯಮವನ್ನು ಮುರಿದನೇ? ಇಲ್ಲ, ಆತನು ಅದನ್ನು ಅಕ್ಷರಶಃ ಮತ್ತು ಅಕ್ಷರದ ಆಚೆಗೆ ಅದರ ಗುರಿಯೊಳಗೆ ಪೂರೈಸಿದನು. ಆತನು ಅದರ ಪವಿತ್ರತೆಯನ್ನು ಕಾಪಾಡಿದನು, ಅದರ ಹೃದಯವನ್ನು ಬಹಿರಂಗಪಡಿಸಿದನು ಮತ್ತು ಅದರ ಉದ್ದೇಶವನ್ನು ಸಾಧಿಸಿದನು. ಅಶುದ್ಧರನ್ನು ದೂರದಲ್ಲಿ ಬಿಡಲು ಅಲ್ಲ, ಆದರೆ ಅವರನ್ನು ಶುದ್ಧಗೊಳಿಸುವ ಮೂಲಕ ಅವರನ್ನು ಹತ್ತಿರ ತರಲು. ಆತನು ತನ್ನನ್ನು ಸ್ಪರ್ಶಿಸುವ ಎಲ್ಲರನ್ನೂ ಪವಿತ್ರಗೊಳಿಸುವ ಪಾಪನಿವೇದನೆಯಾಗಿದ್ದಾನೆ. ಆತನೇ ಕಾಣಿಕೆಯನ್ನು ಶುದ್ಧೀಕರಿಸುವ ಯಜ್ಞವೇದಿಕೆ. ಆ ಕ್ರಿಸ್ತನೇ ನಮ್ಮ ಮಲಿನತೆಯಿಂದ ಹಿಂದೆ ಸರಿಯದೆ ಅದರೊಳಗೆ ಹೆಜ್ಜೆ ಇಟ್ಟು ಅದನ್ನು ಕೊನೆಗೊಳಿಸುವ ಯಾಜಕ. ಮತ್ತು ಆತನು ಇನ್ನೂ ಪಾಪಿಗಳೊಂದಿಗೆ ಊಟ ಮಾಡುವ ರಾಜ, ಅವರ ಮಾರ್ಗಗಳನ್ನು ಕಲಿಯಲು ಅಲ್ಲ, ಆದರೆ ಅವರಿಗೆ ತನ್ನದನ್ನು ನೀಡಲು. ಅದಕ್ಕಾಗಿಯೇ ಸುವಾರ್ತೆಗಳು ಪ್ರತಿ ಅದ್ಭುತವಾದ ನಂತರ ಯಾವುದೇ ಸ್ನಾನ ಮತ್ತು ವಿಳಂಬವನ್ನು ದಾಖಲಿಸುವುದಿಲ್ಲ. ಆತನ ಸ್ಪರ್ಶದಿಂದ, ಆತನ ಮಾತಿನ ಮೂಲಕ, ಆತನ ಸನ್ನಿಧಿಯ ಮೂಲಕ ಶುದ್ಧೀಕರಣವು ಈಗಾಗಲೇ ಸಂಭವಿಸಿದೆ. ನೆರಳು ಕ್ರಿಸ್ತನ ನಿಜ ಸಾರಾಂಶಕ್ಕೆ ಶರಣಾಗುತ್ತದೆ. ಆ ನೆರಳು ರಕ್ಷಕನಿಗೆ ದಾರಿ ಮಾಡಿಕೊಡುತ್ತದೆ. ಮತ್ತು ಆತನು ನಿಂತಿರುವಲ್ಲಿ ಪವಿತ್ರತೆಯು ಹಿಂದೆ ಸರಿಯುವುದಿಲ್ಲ, ಅದು ಮುನ್ನುಗ್ಗುತ್ತದೆ. ಒಟ್ಟಿನಲ್ಲಿ ಇದರ ಸಾರಾಂಶವೇನೆಂದರೆ, ಯೇಸು ಕುಷ್ಠರನ್ನು, ರೋಗಿಗಳನ್ನು, ಸತ್ತವರನ್ನು ಮುಟ್ಟಿದಾಗ ಅದನ್ನು ಅಶುದ್ಧನಾಗಲಿಲ್ಲ, ಬದಲಿಗೆ ಅವರು ಶುದ್ಧವಾದರು. ಆತನು ಧರ್ಮಶಾಸ್ತ್ರವನ್ನು ಉಲ್ಲಂಘಿಸಲಿಲ್ಲ, ಅದ್ದೂರಿಯಾಗಿ ಪೂರ್ಣಗೊಳಿಸಿದನು. ಆತನೇ ಪಾಪಯಜ್ಞ, ಆತನೇ ವೇದಿ, ಆತನೇ ಮಹಾಯಾಜಕ. ಕ್ರಿಸ್ತನು ಇನ್ನೂ ಇಂದು ಪಾಪಿಗಳೊಂದಿಗೆ ಊಟ ಮಾಡುತ್ತಾನೆ, ಆದರೆ ಅವರ ಪಾಪ ಕಲಿಯಲು ಅಲ್ಲ, ಅವರನ್ನು ದೇವರ ಬಳಿ ತರುವುದಕ್ಕಾಗಿ. ಪ್ರಾರ್ಥನೆ. ತಂದೆಯೇ ಯೆಹೋವನೇ, ನಿಜವಾದ ಯಜ್ಞವೇದಿಕೆ ಮತ್ತು ಪವಿತ್ರ ಪಾಪನಿವೇದನೆಯಾದ ಕ್ರಿಸ್ತನಿಗಾಗಿ ನಾವು ನಿನಗೆ ಧನ್ಯವಾದ ಹೇಳುತ್ತೇವೆ. ಆತನ ಸ್ಪರ್ಶದಿಂದ ನಮ್ಮ ಅಶುದ್ಧತೆಯು ಮುರಿದು ಬಿದ್ದು ಹೋಗುತ್ತದೆ. ಮರಣ ಮತ್ತು ಕಲೆಯು ಒಮ್ಮೆ ಆಳಿದ ಕಡೆ ಆತನ ಜೀವನವು ಎಲ್ಲವನ್ನೂ ಶುದ್ಧಗೊಳಿಸುತ್ತದೆ. ನಿನ್ನ ಕರುಣೆಯು ನಮ್ಮಿಂದ ದೂರ ಸರಿಯದೆ ನಮ್ಮ ಕಡೆಗೆ ಚಲಿಸುತ್ತದೆ ಮತ್ತು ನಮ್ಮನ್ನು ಹತ್ತಿರಕ್ಕೆ ಕರೆಯುತ್ತದೆ. ಆತನ ತ್ಯಾಗದಿಂದ ಹರಿಯುವ ಕೃಪೆಯಲ್ಲಿ ನಮ್ಮನ್ನು ತೊಳೆಯಿರಿ. ಆತನ ಕೈಗಳು ನಮ್ಮನ್ನು ಗುಣಪಡಿಸಿರುವುದರಿಂದ
ನಮ್ಮ ಜೀವನವು ಈಗ ಪವಿತ್ರ ಎಂದು ಹಾಡಲಿ.